ojos mi vida pasa y se extraña. Hey, hello, hi. Welcome to my channel Between This and That. ಎಲ್ರಿಗೂ ನಮಸ್ಕಾರ. Turn right ಅಂತ ಮೆಸೇಜ್ ಬರ್ತಾ ಇದೆ. So obviously we have put a Google map and ಯಾವುದೋ ಒಂದು ಡೆಸ್ಟಿನೇಷನ್ ಕಡೆ ಹೋಗ್ತಾ ಇದ್ದೇವೆ. And it's such a unplanned trip. I think almost ಎಲ್ಲ ಸೀರೀಸ್ 2-3 ವಿಡಿಯೋ ನಾನು ಏನು ಅಪ್ಲೋಡ್ ಮಾಡಿದ್ದೀನಿ. It's been an unplanned trip and they always turn out to be the best. So I don't know, let's go ahead and see. So ನಾವು ಹೋಗ್ತಾ ಇರುವಂತಹ ಜಾಗೆ it is a community farm. ರೆಸಾರ್ಟ್ಸ್ ಹೋಗ್ಬೇಕಂತ ತುಂಬಾ ರೆಸಾರ್ಟ್ಸ್ ಚೆಕ್ ಮಾಡ್ತಾನೆ ಇದ್ವಿ, ಬಟ್ we ended up at a community farm and it is taken care by Sand City Fermi ಅಂತ. So let us see ಹೇಗಿದೆ ಅಂತ. ಈ ಒಂದು ಪ್ಲೇಸ್ ತುಂಬಾ ಡಿಫ್ರೆಂಟ್ ಆಗಿರುವಂತ ಎಕ್ಸ್ಪೀರಿಯನ್ಸ್ ಇಲ್ಲಿ ಸಿಗುತ್ತೆ ಅಂತ ನಮ್ಗನ್ಸುತ್ತೆ. ಬಿಕಾಸ್ ಒಂದು ಕಮ್ಯುನಿಟಿ ಫಾರ್ಮ್ ಅಂದ ತಕ್ಷಣ ಇಟ್ಸ್ ಅ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಇಟ್ಸ್ ನಾಟ್ ಲೈಕ್ ಅ ನಾರ್ಮಲ್ ರೆಸಾರ್ಟ್ ತರ ಅಲ್ವಾ. ಸೊ ಲೆಟ್ us see how it's going to be. Even I am very very curious. Let's hope for the best. ಚೆನ್ನಾಗಿದೆಯಲ್ಲ, ಇಟ್ ಲುಕ್ಸ್ ಸೋ ಬ್ಯೂಟಿಫುಲ್. ಆ್ಯಕ್ಚುಲಿ ನಾವು ನಿನ್ನೆ ಊರಿಂದ ಬಂದದಷ್ಟೇ. ಆ್ಯಂಡ್ ದೆನ್ ಲೈಕ್ ಆಲ್ರೆಡಿ ನಾನು ಮೆನ್ಷನ್ ಮಾಡಿದಾಗೆ ಇಟ್ ವಾಸ್ ಸಚ್ ಅನ್ ಅನ್ಪ್ಲಾನ್ ಟ್ರಿಪ್. ದಿಸ್ ರೋಡ್, ದಿಸ್ ವ್ಯೂ, ಈ ಮಾನ್ಸೂನ್ ತುಂಬ ಬ್ಯೂಟಿಫುಲ್ ಆಗಿದೆ. ಎಕ್ಸಾಕ್ಟ್ಲಿ 9 more minutes ತೋರಿಸ್ತಾ ಇದೆ. ಸೊ ಇನ್ ನೆಕ್ಸ್ಟ್ 9 minutes we will be there. ಆ್ಯಂಡ್ ನಮ್ಮ ಪ್ರಾಪರ್ಟಿ ಹೆಸರು it's called Aura. So the name itself has so much positivity in it. ನಾನು ಅವ್ರ ಹತ್ರ ಎನ್ಕ್ವೈರಿ ಮಾಡಿದಾಗ ಅವ್ರು ಕೆಲವೆಲ್ಲ ಇನ್ಫಾರ್ಮೇಶನ್ ಕೊಟ್ಟರು. ಆ್ಯಂಡ್ ದೇ ಹ್ಯಾವ್ ಅ ಡೆಡಿಕೇಟೆಡ್ ಪೇಜ್ ಆನ್ ಇನ್ಸ್ಟಾಗ್ರಾಮ್ ಆಸ್ ವೆಲ್. ನೀವು ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ ತಕ್ಷಣ ಯು ವಿಲ್ ಸಿ ಆಲ್ ದ ಡೀಟೇಲ್ಸ್, ಬಟ್ ಐ ವಿಲ್ ಸ್ಟಿಲ್ ಗಿವ್ ಯು ಸಮ್ ಮೋರ್ ಇನ್ಫಾರ್ಮೇಶನ್. ಸೊ ಈ ಪ್ಲೇಸ್ ಬಗ್ಗೆ ಇನ್ನೂ ಕೆಲವು ಇನ್ಫಾರ್ಮೇಶನ್ ನಾನು ಕೊಡ್ತೀನಿ. ಆಲ್ಮೋಸ್ಟ್ 150 acres ಲ್ಯಾಂಡ್ ಇರುವಂತಹ ಜಾಗ ಇದು. ಇದನ್ನೊಂದು ಕಮ್ಯುನಿಟಿ ಫಾರ್ಮಿಗೆ ಇವರು ಟರ್ನ್ ಮಾಡಿದ್ದಾರೆ. ಆ್ಯಂಡ್ ದೇರ್ ಆರ್ 20+ ಲಕ್ಸುರಿ ಸ್ಟೇಸ್ ಆಸ್ ವೆಲ್. ಲಕ್ಸುರಿನೂ ಇದೆ ಆ್ಯಂಡ್ ಈವನ್ ಸ್ಟ್ಯಾಂಡರ್ಡ್ ಸ್ಟೇಸು ಇಲ್ಲಿ ಅವೈಲೇಬಲ್ ಇದೆ. ಪ್ರೈಸ್ ಸ್ಟಾರ್ಟ್ಸ್ ಫ್ರಮ್ 4,500 ಆ್ಯಂಡ್ ಇಟ್ ಗೋಸ್ ಅಪ್ ಟು ಐ ಥಿಂಕ್ ಅಬೋವ್ 30K ಆಲ್ಸೋ. more than 30K I guess. I'm not sure about the maximum price, but around that. So that's the first part about pricing, because ಎಲ್ಲರಿಗೆ ಪ್ರೈಸಿಂಗ್ ಬಗ್ಗೆ ಒಂದು ಕ್ಯೂರಿಯಾಸಿಟಿ ಇರುತ್ತೆ. ಹೇಗಿರ್ಬೋದು ಪ್ರೈಸಿಂಗ್ when you are talking about farm stay ಎಲ್ಲ ಹೇಳ್ತಾ ಇದ್ದೀವಿ. ಬಟ್ ದ ರೀಸನ್ ನಾವು ಯಾಕೆ ಇದನ್ನು ಚೂಸ್ ಮಾಡಿದ್ದೀವಿ ಇದನ್ನು ನಿಮಗೆ ನಾನು ವ್ಲಾಗ್ ಇದು ಎಂಡಲ್ಲಿ ಹೇಳ್ತೀನಿ. ಇಟ್ಸ್ ನಾಟ್ ಜಸ್ಟ್ ಅಬೌಟ್ ಸ್ಟೇ. ಈಗ ರೆಸಾರ್ಟ್ ಅಂದ ತಕ್ಷಣ ಅಲ್ಲೂ ಸ್ಟೇ ಇರುತ್ತೆ, ಆಕ್ಟಿವಿಟಿ ಇರುತ್ತೆ, ಬಟ್ ಇಲ್ಲಿ ಏನು ಡಿಫ್ರೆಂಟ್ ಆಗಿದೆ ಅದು ಇಂಪಾರ್ಟೆಂಟ್ ಅಲ್ವಾ. ಸೊ ಐ ಆಮ್ ಗೋಯಿಂಗ್ ಟು ಸೇ the main USP of this stay at the end. The horse ನಿನ್ನ ಕುದುರೆ. That's it, right? This is ID. Yeah. No, that card. This one? So, no. Okay, let's go. Okay. कौन सा ब्रीड है? कौन सा नस्ल है इसका? सुशु. वो है बहुत स्पॉट बोला जाता है आर्मी वाला. Hello.
हाय ये दीजो एक बार टच करो मूड होता है तो करवा लेता नूल पायना थैंक यू farm fresh mangoes. Wow, from our own farm. ಸೊ ಇಲ್ಲಿ ಚೆಕ್-ಇನ್ ಟೈಮ್ ಬಂದುಬಿಟ್ಟು 1 o'clock. ನಾವು ರೀಚ್ ಆಗಿದ್ದು ಈವ್ನಿಂಗ್. ಮಧ್ಯಾಹ್ನ ಊಟ ಮಾಡಿರಲಿಲ್ಲ, ತುಂಬ ಹಸಿವಾಗ್ತಿತ್ತು. ಸೊ ಏನು ಸ್ನ್ಯಾಕ್ಸ್ ಅವೈಲೇಬಲ್ ಇತ್ತು ಮತ್ತು ಸ್ವಲ್ಪ ರೈಸ್ ಇತ್ತು. ಸೊ ಅದೆಲ್ಲ ತಿಂದುಬಿಟ್ಟು ಇವ್ರದ್ದೇ ರೆಸ್ಟೋರೆಂಟ್ ಇದೆ, ಅಲ್ಲಿ ಊಟ ಎಲ್ಲ ಮಾಡಿಬಿಟ್ಟು ನಂತರ ನಾವು ರೂಮ್ ಕಡೆ ಬಂದ್ವಿ. ಸೊ ಇದು ರೂಮ್ ವ್ಯೂ. ಇದೊಂದು ಕ್ವಿಕ್ ಆಗಿರುವಂಥ ವ್ಯೂ. ಹೆಚ್ಚು ವ್ಲಾಗ್ ನೈಟ್ ಟೈಮಲ್ಲಿ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ನಮಗೆ ಸ್ವಲ್ಪ ಚೆನ್ನಾಗಿ ಆಟ ಆಡಬೇಕಿತ್ತು. ಸೊ ನೈಟ್ ಇಡೀ ಕೂತ್ಕೊಂಡು ಲೂಡೋ ಆಟ ಆಡ್ತಾ ಇದ್ವಿ, ಎಂಜಾಯ್ ಮಾಡಿದ್ವಿ. ಮಾರ್ನಿಂಗ್ ಬಂದುಬಿಟ್ಟು ಹೇಗಿದೆ ಅಂತ ನೀವೇ ನೋಡಿ. ಕೇಳಿಸ್ತಾ ಇದೆಯಲ್ಲ, ಎಷ್ಟು ಖುಷಿ ಅನಿಸುತ್ತೆ ಬೆಳಿಗ್ಗೆ ಎದ್ದ ತಕ್ಷಣ. ವಾಟ್ ಇಫ್ ಎವ್ರಿ ಮಾರ್ನಿಂಗ್ ನಾವು ಈ ಥರ ಒಂದು ಬರ್ಡ್ ಸೌಂಡ್ ಕೇಳಿಸ್ತಾ ಎದ್ಬಿಟ್ರೆ ಒಂದು ಪಾಸಿಟಿವ್ ಎನರ್ಜಿ ಆಗಲೇ ಜನ್ರೇಟ್ ಆಗುತ್ತೆ ಅನಿಸುತ್ತೆ. ಈ ಥರ ಒಂದು ಬದುಕು ಬೆಂಗಳೂರಲ್ಲಾಗಿರಲಿ ಅಥವಾ ಬೇರೆ ಯಾವುದೇ ಒಂದು ಮೆಟ್ರೋ ಸಿಟಿಯಲ್ಲಿ ಆಗಿರಲಿ ಅದನ್ನು ಅನುಭವಿಸ್ಲಿಕ್ಕೆ ಸಿಗೋದು ತುಂಬಾ ಕಮ್ಮಿ. ಹೆಚ್ಚಾಗಿ ವೆಕೇಷನ್ಸ್ ಟೈಮಲ್ಲಿ ನಾವೆಲ್ಲ ನಮ್ಮ ಅಜ್ಜಿ ಮನೆಗೆ ಹೋಗ್ತೀವಿ, ಅಲ್ಲೋಗ್ಬಿಟ್ಟು ಈ ಥರ ಒಂದು ಎಕ್ಸ್ಪೀರಿಯನ್ಸ್ ನಮಗೆ ಸಿಗುತ್ತೆ. ಸೊ ಮೈಂಡೆಲ್ಲ ರಿಫ್ರೆಶ್ ಆಗುತ್ತೆ. ಅದರ ನಂತರ ವೆಕೇಷನ್ ಎಲ್ಲ ಕಳೆದ ನಂತರ ನಾವು ತಿರ್ಗಾ ನಮ್ಮದು ಸೇಮ್ ಲೈಫ್ ಸ್ಟೈಲ್, ಮನೆಗೆ ಹೋಗ್ತೀವಿ, ಶಾಲೆಗೆ ಹೋಗ್ತೀವಿ. ಇದೆಲ್ಲ ನಮ್ಮದು ಒಂದು ಚಿಕ್ಕದಲ್ಲಿರುವಾಗ ಒಂದು ಲೈಫ್ ಸ್ಟೈಲ್ ಆಗಿತ್ತು. ಹಾಗೆ ದೊಡ್ಡದಾದ ನಂತರ ಕೆಲಸ ಅಂತ ಬ್ಯುಸಿಯಾಗಿಬಿಡ್ತೀವಿ. ಬೇಸಿಕ್ಲಿ ನಮಗೆ ಅಂತ ಒಂದು ಟೈಮ್ ಅಂತ ಸಿಗಲ್ಲ. ಸೊ ನಾವು ಅಷ್ಟೇ ಸ್ವಲ್ಪ ಮೈಂಡೆಲ್ಲ ರಿಲ್ಯಾಕ್ಸ್ ಆಗಿರಬೇಕು, ಸ್ವಲ್ಪ ರಿಫ್ರೆಶ್ ಮಾಡೋಣ, ರೀಚಾರ್ಜ್ ಮಾಡೋಣ ಅಂತ ನೇಚರ್ ಕಡೆ ಹೋದದ್ದು. ಆ್ಯಂಡ್ ವಿ ಎಂಡೆಡ್ ಅಪ್ ಎಟ್ ದಿಸ್ ಲವ್ಲಿ ಫಾರ್ಮ್ಲ್ಯಾಂಡ್. ಟಾಕಿಂಗ್ ಅಬೌಟ್ ಈ ಫಾರ್ಮ್ಲ್ಯಾಂಡ್ ಬಗ್ಗೆ ಕೆಲವೊಂದು ವಿಷಯ ಹೇಳೋಕ್ಕಿದೆ. ನಿಮ್ಗೆ ಅನಿಸ್ಬೋದು ಇದೊಂದು ಪ್ರಾಬಬ್ಲಿ ಪ್ರೈವೇಟ್ ಓನ್ಡ್ ಪ್ರಾಪರ್ಟಿ ಅಂತ. ಸೊ ಬೇಸಿಕ್ಲಿ ಇದ್ರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ಕೊಡಬೇಕಾದ್ರೆ ನನಗೆ ಎಷ್ಟು ತಿಳಿದಿದೆ ಅದ್ರ ಬಗ್ಗೆ ನಾನು ಹೇಳ್ತೀನಿ. ಸೊ ಈ ಪ್ರಾಪರ್ಟಿಯನ್ನು ಒಬ್ಬರು ಪರ್ಚೇಸ್ ಮಾಡಿರ್ತಾರೆ. ಅವರು ನಂತರ ಏನು ಮಾಡಿದ್ದಾರೆ ಅಂದರೆ ಅದನ್ನು ಬೇರೆಯವರಿಗೆ ಸೆಲ್ ಮಾಡಿದ್ದಾರೆ. ಸೊ ಯಾರೆಲ್ಲ ಈ ಪ್ರಾಪರ್ಟಿಯನ್ನು ಓನ್ ಮಾಡಿದಾರಲ್ವ ಅವರು ಇಲ್ಲಿ ಬೇರೆ ಬೇರೆ ರೀತಿಯ ಮನೆಗಳನ್ನು ಲೈಕ್ ಅ ಫಾರ್ಮ್ ಹೌಸ್ ಕಟ್ಬಿಟ್ಟಿದ್ದಾರೆ. ಕೆಲವರು ಈ ಒಂದು ಫಾರ್ಮ್ ಹೌಸಲ್ಲಿ ಅಲ್ಲೇ ವಾಸಿಸ್ತಿದ್ದಾರೆ. ದೇ ಆರ್ ಲಿವಿಂಗ್ ಇನ್ ದೀಸ್ ಪ್ರಾಪರ್ಟೀಸ್. ಸೊ ಬೇಸಿಕಲಿ ಇಟ್ಸ್ ಕಾಲ್ಡ್ ಆ್ಯಸ್ ಕೈಂಡ್ ಆಫ್ ಲೈಕ್ ಸ್ಲೋ ಲಿವಿಂಗ್ ಅಂತ ಏನು ಹೇಳ್ತೀವಿ. ಸ್ವಲ್ಪ ಸಿಟಿಯ ಎಲ್ಲ ಈ ಒಂದು ನಾಯ್ಸಿಂದ ತುಂಬ ದೂರ ಫಾರ್ಮ್ ಲ್ಯಾಂಡಲ್ಲಿ ಅವರೊಂದು ನಿಲ್ಲಬೇಕು, ವಾಸಿಸಬೇಕು ಅಂತ ಚಾಯ್ಸ್ ಮಾಡಿ ನಿಂತವರು. ಹಾಗೆ ಇನ್ನು ಕೆಲವರು ಯಾವಾಗಾದರೂ ಒಮ್ಮೆ ಬಂದು ಹೋಗ್ತಾ ಇರ್ತಾರೆ. ಹಾಗಿರುವಾಗ ಅವರ ಮನೆ ಖಾಲಿ ಇರುತ್ತೆ. ಅಂಥ ಒಂದು ಬ್ಯೂಟಿಫುಲ್ ಪ್ಲೇಸ್ ಸೆಟಪ್ ಮಾಡಿದ ನಂತರ ಅದನ್ನು ಯುಟಿಲೈಸ್ ಮಾಡಲಿಕ್ಕೆ ನಮ್ಮ ಥರ ಯಾರಿಗೆಲ್ಲ ಬಂದು ನಿಲ್ಲಬೇಕಂತ ಇಂಟ್ರೆಸ್ಟ್ ಇರುತ್ತೆ ಅವರಿಗೆ ಆ ಆಪ್ಷನ್ ಅವೈಲೇಬಲ್ ಇದೆ. ಸೊ ಇದನ್ನೆಲ್ಲ ಮ್ಯಾನೇಜ್ ಮಾಡುವವರು ಸ್ಯಾನ್ ಸಿಟಿ ಫಾರ್ಮ್ ಅಂತ. ಸೊ ಅವ್ರದ್ದು ಡೀಟೇಲ್ಸ್ ಎಲ್ಲ ನಾನು ಹಾಕಿರ್ತೀನಿ. ಯು ಕ್ಯಾನ್ ಡೆಫಿನೆಟ್ಲಿ ಚೆಕ್ಔಟ್ ದೇರ್ ಚಾನಲ್. ಸೊ ವೆನ್ ಐ ಸ್ಪೀಕ್ ಅಬೌಟ್ ದ ಪ್ರಾಪರ್ಟೀಸ್, ನಾನು 20+ ಪ್ರಾಪರ್ಟಿ ಇದೆ ಅಂತ ಹೇಳಿದ್ದೀನಲ್ಲ. ಈ 20+ಅಲ್ಲಿ ನಾವು ನಿಂತಿರುವಂಥ ಪ್ರಾಪರ್ಟಿಯ ಹೆಸರು ನೀವೀಗ ಎಂತ ನೋಡಿದ್ದೀರಿ ಅದು ಆರಾ ಅಂತ. ಸೊ ಆರಾ ಇಸ್ ಅ ಲವ್ಲಿ ಪ್ರಾಪರ್ಟಿ ಆ್ಯಂಡ್ ಇಟ್ ಈಸ್ ವೆರಿ ವೆರಿ ಸೂಟಬಲ್ ಫಾರ್ ಅ ಫ್ಯಾಮಿಲಿ ಕ್ರೌಡ್ ಅಂತ ಹೇಳ್ಬೋದು. ಯಾಕಂದರೆ 2 ರೂಮ್ ಸಪ್ರೇಟಾಗಿ ಕೊಟ್ಟಿರ್ತಾರೆ. ಹಾಗೆ ಮಧ್ಯದಲ್ಲಿ ಒಂದು ಲಿವಿಂಗ್ ಸ್ಪೇಸ್ ಇದೆ. ಇನ್ನೂ ತುಂಬ ಪ್ರಾಪರ್ಟೀಸ್ ಇದೆ ಇವ್ರ ಹತ್ರ, ಅದ್ರ ಬಗ್ಗೆನೂ ನಾನು ನಿಮಗೆ ಹೇಳ್ತೀನಿ. ಕೆಲವು ಪ್ರಾಪರ್ಟೀಸಿಗೆ ನಾವು ವಿಸಿಟ್ ಕೊಟ್ಟಿದ್ದೀವಿ. ಪ್ರಾಪರ್ಟೀಸ್ ಆರ್ ವೆರಿ ಡಿಫ್ರೆಂಟ್ ಅಂತ ಹೇಳ್ಬೋದು. ಯಾಕಂದರೆ ನಾರ್ಮಲ್ ಮನೆ ಕಟ್ಟೋ ಥರ ಮನೆ ಕಟ್ಟಲಿಲ್ಲ ಇಲ್ಲಿ. ನೇಚರಿಗೆ ಒಂದು ಹೊಂದ್ಕೊಂಡು ಯಾವ ರೀತಿ ಮನೆ ಇರಬೇಕು ಆ ಥರ ಕಟ್ಟಿದ್ದಾರೆ. ಸೊ ಅದು ನೋಡೋಕ್ಕೇನು ತುಂಬ ಯುನೀಕ್ ಆ್ಯಂಡ್ ಡಿಫ್ರೆಂಟ್ ಕಾನ್ಸೆಪ್ಟ್ ಅಂತ ಅನಿಸುತ್ತೆ. ಎಸ್ಪೆಷಲಿ ಮನೆ ಕಟ್ಟುವಾಗ ಆರ್ಕಿಟೆಕ್ಟ್ಸನ್ನು ಇಟ್ಕೊಂಡು ಕಟ್ತಾರೆ. ಸೊ ಇದು ಕಂಪ್ಲೀಟ್ಲಿ ಒಂದು ಅರ್ದಿ ಫೀಲಿಂಗ್ ಕೊಡುವಂತಹ ಮನೆಗಳಾಗಿವೆ.
ನೀವೀಗ ಏನು ನೋಡ್ತಾ ಇದ್ದೀರಾ ಇದೆಲ್ಲ ಗ್ರೀನರಿ ಸ್ಪೇಸ್ ಇದೆಯಲ್ಲ, ಇದೆಲ್ಲ ಇವರೇ ಮೇಂಟೈನ್ ಮಾಡ್ಕೊಂಡಂಥದ್ದು. ಸೊ ಇಲ್ಲೂ ಹಾಗೆ ಅವ್ರದ್ದೇ ಆದ ರೆಸ್ಟೋರೆಂಟ್ ಇದೆ, ಹಾಗೆ ಕೆಲವೊಂದು ಓಪನ್ ಏರಿಯಾ ಸ್ಪೇಸ್ ಇದೆ. ನಿಮಗೆ ಪಿಕ್ಚರ್ಸ್ ಆಗಿರಲಿ ಅಥವಾ ಒನ್ ಡೇ ಸ್ಟೇಗೆ ನೀವು ಬಂದಿರಲಿ, ಎನಿಥಿಂಗ್ ಫಾರ್ ಎನಿ ಒಕೇಶನ್ ಐ ವುಡ್ ಸೇ ದಿಸ್ ಇಸ್ ರಿಯಲಿ ಗುಡ್. ಅಷ್ಟು ಮಾತ್ರ ಅಲ್ಲ, ನಿಮಗೀಗ ಬರೀ ಹಿಂಗೆ ಹೋಗಬೇಕು, ವಾಕ್ ಮಾಡಬೇಕು ಆ್ಯಂಡ್ ಯುನೋ ಅಲ್ಲಿರುವಂತಹ ಕೆಲವೊಂದು ಸ್ಪೇಸಸನ್ನು ನೋಡಬೇಕಂತಿದ್ರೆ ನಿಮ್ಮದೇ ಕಾರಲ್ಲೂ ಹೋಗ್ಬೋದು. ಇಲ್ಲಾಂದರೆ ನಾರ್ಮಲ್ ಆಗಿ ನೋಡಿ, ನಾನು ಹೋಗ್ತಾ ಇದ್ದೀನಿ, ಸುಮ್ಮನೆ ಹಿಂಗೆ ನೋಡ್ತಾ ಇದ್ದೀನಿ ಏನೆಲ್ಲ ಇದೆ ಅಂತ. ಬೇಸಿಕಲಿ ಐ ವಾಸ್ ಎಕ್ಸ್ಪ್ಲೋರಿಂಗ್ ದ ಪ್ಲೇಸ್. ಸೊ ಈಗ ನಾನು ಹೋಗ್ತಾ ಇರುವಂಥ ಜಾಗ ಆ್ಯಕ್ಚುಲಿ ಇಟ್ಸ್ ಅ ಮೇನ್ ಪೂಲ್ ಅಂತ ಹೇಳ್ಬೋದು. ಪೂಲ್ ಏರಿಯಾ ಒಂದು ಒಳ್ಳೆ ಪ್ಲೇಸಲ್ಲಿ ಅವರು ಮಾಡಿದ್ದಾರೆ. ಈಗ ನಿಮ್ಗೆ ಕಾಣಿಸ್ತಾ ಇದೆಯಲ್ಲ, ಅಲ್ಲಿ ಫಸ್ಟಿಗೆ ನಿಮ್ಗೆ ಏನು ನೋಡ್ತಾ ಇದ್ದೀರಾ ಅದು ಬಂದು ಪಾಂಡ್. ಅದು ಪಾಂಡ್ ಆದ ನಂತರ ಪಕ್ಕದಲ್ಲಿ ಏನಿದೆ ಅದು ಬಂದುಬಿಟ್ಟು ನ್ಯಾಚುರಲ್, ಒಂದು ರೀತಿ ನ್ಯಾಚುರಲ್ ಸೆಟಪ್ ಥರನೇ ಪೂಲ್ ಮಾಡಿದ್ದಾರೆ ಅಲ್ಲಿ. ಸೊ ನಾವು ಹೋಗಿರುವಂತಹ ದಿನ ಮಳೆ ಇರಲಿಲ್ಲ. ವಿ ವೇರ್ ಲಕ್ಕಿ ಆ್ಯಂಡ್ ದ ವೆದರ್ ವಾಸ್ ರಿಯಲಿ ಅಮೇಝಿಂಗ್. ಸೊ ಒಂಥರ ಕೂಲಾಗಿರೋ ವಿಂಡ್ ಬರ್ತಾಯಿತ್ತು. ಸೊ ನಾವೇನು ಪ್ಲ್ಯಾನ್ ಮಾಡಿದ್ವಿ ಅಂದರೆ ಅಲ್ಲೇ ಸುಮ್ಮನೆ ಕಾಲಿಟ್ಬಿಟ್ಟು ಎಂಜಾಯ್ ಮಾಡ್ತಾಯಿದ್ವಿ. ಸೊ ಈಗ ನಿಮಗೆ ಒಂದು ಕಂಪ್ಲೀಟ್ 360 ಡಿಗ್ರಿ ವ್ಯೂವನ್ನು ನಿಮ್ಗೆ ತೋರಿಸ್ತೀನಿ. ಅಲ್ಲಿ ಕೆಳಗವರೆಗೆ ಕಾರ್ ಹೋಗುತ್ತೆ. ಸೊ ಇನ್ ಕೇಸ್ ಎಲ್ಡರ್ಲಿ ಫ್ಯಾಮಿಲಿ ಮೆಂಬರ್ಸ್ ಇದ್ದರೆ, ಪೇರೆಂಟ್ಸ್ ಇದ್ದರೆ ಕೆಳಗವರೆಗೆ ನಿಮಗೆ ವಾಕ್ ಮಾಡಿ ಹೋಗಬೇಕಂತ ಇಲ್ಲ, ಆರಾಮ್ಸೆ ಕಾರ್ ಇಟ್ಕೊಂಡು ಹೋಗುವಂಥ ಫೆಸಿಲಿಟಿ ಇಲ್ಲಿ ಇದೆ. ಸೊ ಇಲ್ಲಿ ಅಷ್ಟೊಂದು ಚಿಕ್ಕದಾಗಿರುವಂಥ ಸಿಟ್ಟಿಂಗ್ ಸ್ಪೇಸ್ ಕೊಟ್ಟಿದ್ದಾರೆ. ಇನ್ ಕೇಸ್ ನೀವು ಇಫ್ ಯು ಕಮಿಂಗ್ ವಿತ್ ಲೈಕ್ ಗ್ರೂಪ್ ಆಫ್ ಫ್ರೆಂಡ್ಸ್ ಜೊತೆ ಬರ್ತಾ ಇದ್ದೀರಾ, ಆರಾಮ್ಸೆ ಸ್ವಿಮ್ಮಿಂಗಲ್ಲಿ ಪೂಲಲ್ಲಿ ಸ್ವಿಮ್ ಮಾಡಿಬಿಟ್ಟು ಅಲ್ಲೋ ಕೂತ್ಕೊಳ್ಬಹುದು, ನಿಮ್ಮದೇ ಆಗಿರುವಂಥ ಟೈಮನ್ನು ಸ್ಪೆಂಡ್ ಮಾಡಬಹುದು. ವೆದರ್ ತುಂಬ ಕೋಲ್ಡ್ ಆಗಿರೋ ಕಾರಣ ನಾವು ಸ್ವಿಮ್ಮಿಂಗ್ ಮಾಡಲಿಲ್ಲ, ಬಟ್ ಅರೌಂಡ್ 6 PM ವರೆಗೆ ನಿಮಗೆ ಆ ಆಪ್ಷನ್ ಇದೆ. ಆಲ್ ರೈಟ್. ಸೊ ಈಗ ಸ್ವಿಮ್ಮಿಂಗ್ ಪೂಲ್ ನೋಡಾಯಿತು, ಪಾಂಡ್ ನೋಡಾಯಿತು, ರೆಸ್ಟೋರೆಂಟ್ ನೋಡಾಯಿತು. ವಾಟ್ ಎಲ್ಸ್? ಓಕೆ, ಈಗ ನಾನು ದ ಮೇನ್ ಆಸ್ಪೆಕ್ಟ್ ಆಫ್ ದಿಸ್ ಎಂಟೈರ್ ವಿಡಿಯೋ, ನಾನು ಸ್ಟಾರ್ಟಿಂಗಲ್ಲಿ ಹೇಳಿದ್ದೆ, ಈ ಒಂದು ಪ್ಲೇಸಿಗೆ ನೀವು ಯಾಕೆ ಬರಬೇಕು, ವಾಟ್ ಈಸ್ ದ ರೀಸನ್ ಫಾರ್ ಯು ಟು ಕಮ್, ರೈಟ್? ಆಬ್ವಿಯಸ್ಲಿ ಇಟ್ಸ್ ರಿಲ್ಯಾಕ್ಸಿಂಗ್, ಆಬ್ವಿಯಸ್ಲಿ ಇಟ್ ಈಸ್ ವೆರಿ ರಿಫ್ರೆಶಿಂಗ್, ಒಂದು ಹೊಸ ಕಾನ್ಸೆಪ್ಟ್. ಬಟ್ ವಾಟ್ ಎಲ್ಸ್? ಸೊ ದಿಸ್ ಇಸ್ ದ ಪಾಯಿಂಟ್. ಇನ್ ಕೇಸ್ ನಿಮಗೂ ಒಂದು ಫಾರ್ಮ್ ಲ್ಯಾಂಡ್ ಮಾಡಬೇಕು, ದಿಸ್ ಇಸ್ ಯೋರ್ ಡ್ರೀಮ್, then this entire concept will definitely give you a beautiful idea. ಐಡಿಯಾ ಅಂದರೆ ನೀವೊಂದು ಎಕ್ಸ್ಪೀರಿಯನ್ಸ್ ಮಾಡಬಹುದು. ಐಡಿಯಾ ಮಾತ್ರ ಅಲ್ಲ, ಇಟ್ಸ್ ಎನ್ ಎಕ್ಸ್ಪೀರಿಯನ್ಸ್. ಈಗ ನೀವು ಏನು ನೋಡ್ತಾ ಇದ್ದೀರಾ, ಈ ಪ್ರಾಪರ್ಟಿ, ಇದರ ಹೆಸರು ಫ್ಲಿನ್ಸ್ಟೋನ್ ಅಂತ. ಸೊ ಇಟ್ಸ್ ಅನ್ ಎಂಟೈರ್ಲಿ ಡಿಫ್ರೆಂಟ್ ಪ್ರಾಪರ್ಟಿ. ನಾವೆಲ್ಲಿ ಸ್ಟೇ ಮಾಡಿದ್ದೀವಿ ಅದಕ್ಕಿಂತ ಸ್ವಲ್ಪ ದೂರದಲ್ಲಿದೆ. ಇದನ್ನು ಬೇರೆ ಯಾರೋ ಕಟ್ಟಿರುವಂಥದ್ದು, ಒಬ್ಬ ಆರ್ಕಿಟೆಕ್ಟ್. ಆ್ಯಂಡ್ ಅದ್ರ ಜೊತೆ ಅವರು ಇನ್ನೂ ಒಂದು ಇನ್ಫಾರ್ಮೇಷನ್ ಏನು ಕೊಟ್ಟರು ಅಂದರೆ, ಇದನ್ನು ಕಟ್ಟಿರುವಂಥ ಆರ್ಕಿಟೆಕ್ಟಿಗೆ ಅವಾರ್ಡ್ ಬಂದಿದೆ ಅಂತ. ಯಾಕಂದರೆ ಅವರು ಆ ಒಂದು ನೆಲದಲ್ಲಿ, ಆ ಭೂಮಿಯಲ್ಲಿ ಏನು ನ್ಯಾಚುರಲ್ ಆಗಿ ಅವೈಲೇಬಲ್ ಇದೆ ಅದಕ್ಕೆ ಯಾವುದಕ್ಕೂ ತುಂಬ ಕಾಂಪ್ರಮೈಸ್ ಮಾಡಿದೆ, ಅದು ತುಂಬ ಚೇಂಜಸ್ ಮಾಡಿದೆ, ಅದರಲ್ಲಿ ಇದ್ದ ಹಾಗೆ ಅವರು ಮನೆಯನ್ನು ಕಟ್ಟಿದ್ದಾರೆ. ಈಗ ನೋಡ್ತಾ ಇದ್ದೀರಾ, ಇಲ್ಲಿಂದ ಒಂದು ಚಿಕ್ಕ ಒಂದು ಗಿಡ ಬರ್ತಾ ಇದೆ ಹೊರಗಡೆ, ಡ್ರೈ ಆಗಿದೆ, ಅದನ್ನು ಹಾಗೇ ಇಟ್ಬಿಟ್ಟು ಅವರು ಮನೆಯ ಒಳಗಡೆ ಅದಕ್ಕೊಂದು ಪ್ಯಾಸೇಜ್ ಥರ ಕೊಟ್ಟಿದ್ದಾರೆ, ಅಲಾಂಗ್ ವಿತ್ ದಟ್ ಮಿರರ್ ಪ್ಯಾಸೇಜ್ ಅಂತ ಹೇಳಬಹುದು. ಇದು ಒಂದು ಎಕ್ಸಾಂಪಲ್. ಇದೇ ಥರ ತುಂಬಾ ಡಿಫ್ರೆಂಟ್ ಆಗಿರುವಂಥ ಕ್ರಿಯೇಟಿವಿಟಿಯನ್ನು ಇವರಲ್ಲಿ ಯೂಸ್ ಮಾಡಿದ್ದಾರೆ. ಸೊ ಇಂತಹ ಒಂದು ಎಕ್ಸ್ಪೀರಿಯನ್ಸ್ ಸಿಗೋದು ತುಂಬ ರೇರ್, ಎಸ್ಪೆಷಲಿ ಕರ್ನಾಟಕದಲ್ಲಿ ಈ ಥರ ನಮಗೆ ಎಲ್ಲ ಕಡೆ ನೋಡೋಕ್ಕೆ ಸಿಗಲ್ಲ. ಸೊ ನೀವು ಫ್ಯೂಚರಲ್ಲಿ ಈ ಥರ ಫಾರ್ಮ್ ಲ್ಯಾಂಡ್ ಮಾಡಬೇಕು, ಒಂದು ಅರ್ದಿ ಕಾನ್ಸೆಪ್ಟಲ್ಲಿ ಏನಾದರೂ ಡಿಫ್ರೆಂಟ್ ಮಾಡಬೇಕಂತ ಇದ್ದರೆ ಡೆಫಿನೆಟ್ಲಿ ಯು ಮಸ್ಟ್ ವಿಸಿಟ್ ದಿಸ್ ಪ್ಲೇಸ್, ಬಿಕಾಸ್ ಇಟ್ಸ್ ಅನ್ ಎಕ್ಸ್ಪೀರಿಯನ್ಸ್. ಹೌದು, ಕೆಲವೊಂದು ಅನುಭವಗಳನ್ನು ಬರೀ ಯೂಟ್ಯೂಬಲ್ಲಿ ಮಾತ್ರ ಅಲ್ಲ, ಅಲ್ಲಿ ಹೋಗಿ ನೋಡಿ ಆ್ಯಂಡ್ ದೆನ್ ಯು ಕ್ಯಾನ್ ಸಿ ಯಾವುದು ಸರಿಯಾಗಿದೆ, ಯಾವುದು ಸರಿಯಾಗಿಲ್ಲ, ನೀವು ಮಾಡೋವಾಗ ಏನು ಬೆಟರ್ ಮಾಡಬಹುದು. ಸೋ ಮೆನಿ ಆಫ್ ಬ್ರೈನ್ ಸ್ಟ್ರಾಮಿಂಗ್ ಥರ ನಿಮಗೆ ಮಾಡ್ಕೊಳ್ಬೋದು ಇಲ್ಲಿ. ಸೊ ಈ ಪ್ರಾಪರ್ಟಿ ಹೆಸರು ಫ್ಲಿನ್ಸ್ಟೋನ್ ಅಂತ ನಾನು ಆಗಲೇ ಹೇಳಿದ್ದೀನಿ. ಇದೇ ಥರ ನೆಕ್ಸ್ಟ್ ಪ್ರಾಪರ್ಟಿಗೆ ನಾವು ಏನು ಹೋಗ್ತಾ ಇದ್ದೀವಿ, ಇದ್ರ ಹೆಸರು ಅಂತರ ಅಂತ. ಆ್ಯಂಡ್ ಇನ್ ಕೇಸ್ ಯು ಆರ್ ಗೋಯಿಂಗ್ ಟು ಸ್ಟೇ, ಈಗ ನಿಮಗೆ ಈ ಒಂದು ಪ್ರಾಪರ್ಟಿಯಲ್ಲಿ ಸ್ಟೇ ಮಾಡಬೇಕಂತ ಇದ್ದರೆ ಇಲ್ಲಿ ನೀವು ಚಾರ್ಜಸ್ ಸಮ್ವೇರ್ ಅರೌಂಡ್ 20-21 ಆ ಥರ ರೇಂಜಲ್ಲಿರುತ್ತೆ. ಸೊ ಇದು ಸ್ವಲ್ಪ ಇನ್ನೂ ಎಕ್ಸ್ಪೆನ್ಸಿವ್ ಎಂಡಲ್ಲಿದೆ. ಅದರ್ವೈಸ್ ಇಲ್ಲಿ ಬಂದುಬಿಟ್ಟು ನಿಮಗೂ ವಿಸಿಟು ಮಾಡಬಹುದು. ಸೊ ಈಗ ನಾವು ಆರಾದಲ್ಲಿ ನಿಂತಿದ್ವಿ, ಅಂತರಾಗೆ ಬಂದು ವಿಸಿಟ್ ಮಾಡ್ತಾ ಇದ್ದೀವಿ, ನಮ್ಮದೇ ಆಗಿರುವಂಥ ಕಾರಲ್ಲಿ ಬಂದಿದ್ದೀವಿ. ಈ ಒಂದು ಮನೆ ತುಂಬಾ ಬ್ಯೂಟಿಫುಲ್ ಆಗಿದೆ. ಏನು ಯುನೀಕ್ ಅಂದರೆ ದ ಸ್ಪೇಸ್, ಜಸ್ಟ್ ಲುಕ್ ಎಟ್ ದ ಸ್ಪೇಸ್ ಆ್ಯಂಡ್ ದ ವೆಂಟಿಲೇಷನ್, ಲೈಟ್, ಎವ್ರಿಥಿಂಗ್ ಈಸ್ ಜಸ್ಟ್ ಆನ್ ಪಾಯಿಂಟ್.
ವೆಲ್ ಅಂತರ ಪ್ರಾಪರ್ಟಿ ನೋಡಿಬಿಟ್ಟು ಇದೀಗ ನೆಕ್ಸ್ಟ್ ಅವ್ರದ್ದು ಇನ್ನೊಂದು ಲವ್ಲಿ ಪ್ರಾಪರ್ಟಿಗೆ ಬರ್ತಾ ಇದ್ದೀವಿ. ಇದ್ರ ಹೆಸರು ವಿಂಟರ್ಫೆಲ್ ಪ್ರಾಪರ್ಟಿದು ಒಂದು ಯುನೀಕ್ನೆಸ್ ಏನಂದರೆ ಈ ಪ್ರಾಪರ್ಟಿ ಮಧ್ಯದಲ್ಲಿ ಒಂದು ಸ್ಟೋನ್ ಇದೆ. ಆ ಸ್ಟೋನನ್ನು ಅವರು ಏನೂ ಮೂವ್ ಮಾಡಲಿಲ್ಲ, ಹಾಗೇ ಇಟ್ಬಿಟ್ಟು ಆ ಪರ್ಟಿಕ್ಯುಲರ್ ಸ್ಟೋನನ್ನು 2 ರೂಮಿಗೆ ಒಂದು ಡಿವೈಡರ್ ಥರ ಯೂಸ್ ಮಾಡಿದ್ದಾರೆ. ಅದು ಒಂದು ಬಹಳ ಯುನೀಕ್ ಆಗಿರುವಂಥ ಐಡಿಯಾ ಅಂತ ಹೇಳ್ಬೋದು. ಸೊ ಅದನ್ನು ನಾನು ನೆಕ್ಸ್ಟ್ ಫ್ಯೂ ಕ್ಲಿಪ್ಸಲ್ಲಿ ನಿಮ್ಗೆ ತೋರಿಸ್ತೀನಿ. ಸೊ ಇಲ್ಲಿ ಏನು ಸ್ಕ್ರೀನ್ ಹಿಂದ್ಗಡೆ ಇದೆಯಲ್ವಾ, ಇದು ಎಕ್ಸಾಕ್ಟ್ಲಿ ದಿಸ್ ಇಸ್ ದ ಸ್ಟೋನ್ ಡಿವೈಡರ್ ಅಂತ. ಇಲ್ಲಿಯೂ ಹಾಗೆ ಪ್ರಾಪರ್ ಆಗಿರೋ ವೆಂಟಿಲೇಷನ್ ಬರುತ್ತೆ. ಸೊ ವಾಶ್ರೂಮ್ ಒಳಗಡೆ ನಿಮಗೆ ಆ ಸ್ಟೋನನ್ನು ನೋಡಬಹುದು, ಫೀಲ್ ಮಾಡಬಹುದು. ಯಾಕಂದರೆ ಅದು ನೆಕ್ಸ್ಟ್ ಇರುವಂತಹ ರೂಮಿಗೆ ಡಿವೈಡರ್ ಆಗಿದೆ. ಪಕ್ಕದಲ್ಲಿ ಇದಕ್ಕಿರುವಂತಹ ಡಿವೈಡರ್ ರೂಮ್ ಯಾವುದು ಗೊತ್ತಾ? ಕಿಚನ್. ಸೊ ಕಿಚನಿಗೆ ಇದರ ನೆಕ್ಸ್ಟ್ ಹಾಫ್ ಆಫ್ ದ ಸ್ಟೋನನ್ನು ಡಿವೈಡರ್ ಥರ ಮಾಡಿದ್ದಾರೆ. ಎಷ್ಟು ಯುನೀಕ್ ಆಗಿದೆಯಲ್ವಾ? ಒಂದು ಮಾತಂತೂ ನಿಜ, ಐಡಿಯಾಸ್ ಹ್ಯಾಸ್ ನೋ ಬೌಂಡ್ರೀಸ್. ಎನಿವೇರ್ ಆ್ಯಂಡ್ ಎವ್ರಿವೇರ್ ವಿ ಕ್ಯಾನ್ ಕ್ರಿಯೇಟ್ ಐಡಿಯಾಸ್. ಹಾಗೆ ಆ ಐಡಿಯಾಸನ್ನು ಇಂಪ್ಲಿಮೆಂಟ್ ಮಾಡೋದು ಇನ್ನೂ ಕಷ್ಟ. ಸೊ ಈ ಥರ ಒಂದು ಫಾರ್ಮ್ಲ್ಯಾಂಡ್ ಕಾನ್ಸೆಪ್ಟನ್ನು ತಂದವರಿಗೆ ಡೆಫಿನೆಟ್ಲಿ ಅ ಬಿಗ್ ಸಲ್ಯೂಟ್. ನೌ ಕಮ್ಸ್ ದ ಮೋಸ್ಟ್ ಎಕ್ಸೈಟಿಂಗ್ ಪಾರ್ಟ್, ಹಾರ್ಸ್ ರೈಡಿಂಗ್. ಸೊ ಹಾರ್ಸ್ ರೈಡಿಂಗ್ಗೆ ಇಲ್ಲಿ ಚಾರ್ಜಸ್ ಇದೆ. ಪರ್ ಪರ್ಸನ್ 250 rupees. ನಿಮಗೆ ಹೆಡ್ ಗೇರ್ ಕೊಡ್ತಾರೆ. ನಿಮ್ಗೆ ಕಂಫರ್ಟೇಬಲ್ ಆಗಿದ್ದರೆ ಶೂ ಹಾಕ್ಕೊಡ್ಬೋದು. ಆರ್ ವಿದೌಟ್ ಯುವರ್ ಸ್ಯಾಂಡಲ್ಸ್ ಆಲ್ಸೋ ಯು ಕ್ಯಾನ್ ಸ್ಟಾರ್ಟ್ ರೈಡಿಂಗ್ ದ ಹಾರ್ಸ್. ಸೊ ಲೆಟ್ಸ್ ಸಿ ನಾವು ಏನು ಮಾಡಿದ್ದೀವಿ ಅಂತ. ಈಗ ಫಸ್ಟಿಗೆ ಆಬ್ವಿಯಸ್ಲಿ ತುಂಬ ಹೆದರಿಕೆ ಆಗ್ತಾಯಿತ್ತು. ಯಾಕಂದರೆ ದಿಸ್ ಇಸ್ ಲೈಕ್ ಅ ಫಸ್ಟ್ ಎಕ್ಸ್ಪೀರಿಯನ್ಸ್ ಅಲ್ವಾ, ಯಾವ ಥರ ಇರುತ್ತೆ ಅಂತ ಗೊತ್ತಿಲ್ಲ. ಪ್ಲಸ್ ಇವರು ಹೇಳ್ತಿದ್ರು ದಟ್ ಈಸ್ ಈ ಒಂದು ಪರ್ಟಿಕ್ಯುಲರ್ ಹಾರ್ಸ್ ಸ್ವಲ್ಪ ಜೋರಾಗಿದೆ ಅಂತ. ಸೊ ಸಡನ್ನಾಗಿ ನಾವು ಹಾರ್ಸ್ ಮೇಲೆ ಕೂತ್ಕೊಳ್ಳೋಕೆ ಹೋಗಲಿಲ್ಲ. ನಾವು ಸ್ವಲ್ಪ ಹೊತ್ತು ಅದ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ವಿ. ಸೊ ಅದು ನಮ್ಮ ಜೊತೆ ಸ್ವಲ್ಪ ಕಂಫರ್ಟೇಬಲ್ ಆದ ನಂತರ ನಾವು ಹಾರ್ಸ್ ರೈಡಿಂಗಿಗೆ ಹೋಗಿದ್ವಿ. ಸೊ ಇಲ್ಲಿ ಒಂದು 2-3 ರೌಂಡ್ ಹಾಕಿದ್ರು. ಸ್ವಲ್ಪ ವೀಡಿಯೋಸ್, ಫೋಟೋಸ್ ಎಲ್ಲ ತೆಗೆದ್ವಿ. ಆ್ಯಂಡ್ ದೆನ್ ಇವನ್ ಹಾರ್ಸಿಗೆ ಕ್ಲೈಮ್ ಮಾಡುವಾಗ ನೀವು ಇಲ್ಲಿ ನೋಡ್ತಾ ಇದ್ದೀರಾ, ಒಂದು ಚೇರ್ ಇರುತ್ತೆ. ಸೊ ಚೇರ್ ಅದ್ರ ಮೇಲೆ ಹತ್ಬಿಟ್ಟು ನೀವು ಹಾರ್ಸ್ ಮೇಲೆ ಹತ್ಬಹುದು. ಸೊ ಎಸ್ ಗೈಸ್, ದಿಸ್ ಈಸ್ ಆಲ್ ಅಬೌಟ್ ಅವರ್ ವ್ಲಾಗ್. ಸೊ ದಿಸ್ ವಾಸ್ ಅ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ತುಂಬ ಬ್ಯೂಟಿಫುಲ್ ಆಗಿರುವಂಥ ಎಕ್ಸ್ಪೀರಿಯನ್ಸ್ ನಮಗಾಗಿದೆ. ನೀವು ನೋಡ್ತಾ ಇರೋ ಹಾಗೆ ಫಿಲ್ಡ್ ವಿತ್ ಗ್ರೀನರಿ, ಫಿಲ್ಡ್ ವಿತ್ ನೇಚರ್. ಇನ್ನೇನು ಬೇಕು ವೀಕೆಂಡ್ಗೆ ಅಲ್ವಾ? ಸೊ ಈ ಒಂದು ಮ್ಯಾಂಗೋ ಆರ್ಕ್ಯಾಡ್ಸಿನ ಫಾರ್ಮಲ್ಲಿ ನಾವು ಸ್ಟೇ ಮಾಡಿದ್ವಿ. ನಮ್ಮ ಟೈಮ್ ಲವ್ಲಿ ಆಗಿತ್ತು. ಎಲ್ಲ ಎಂಜಾಯ್ ಮಾಡ್ಕೊಂಡಿದ್ವಿ ಫ್ಯಾಮಿಲಿ ಜೊತೆ. ನಿಮಗೂ ಅಷ್ಟೇ ಈ ಒಂದು ವ್ಲಾಗ್ ತುಂಬ ಇಷ್ಟ ಆದರೆ ದಯವಿಟ್ಟು ಡು ನಾಟ್ ಫರ್ಗೆಟ್ ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್. ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಆಗಿದ್ದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡಿ. ಆಲ್ ರೈಟ್ ದೆನ್, ಸಿ ಯು ಇನ್ ಅನದರ್ ವ್ಲಾಗ್. ಟಿಲ್ ದೆನ್, ಟೇಕ್ ಕೇರ್, ಬಾಯ್.